ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಎಲ್ಲ ವಿಷಯಗಳು ಎಲ್ರಿಗೂ ಕೂಡ 100% ಮ್ಯಾಚ್ ಆಗದೆ ಇರಬಹುದು. ಹಾಗಾಗಿ ಎಷ್ಟು ಎನರ್ಜಿ ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೋಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಎನರ್ಜಿಯ ಪ್ರಕಾರ ಇವರು ಕೊನೆಯದಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವ ರೀತಿಯ ಡಿಸಿಷನನ್ನು ತಗೊಳ್ತಾ ಇದ್ದಾರೆ, ಇವರ ಅಂತಿಮ ನಿರ್ಧಾರ ಏನು, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟಲ್ಲಿ ಏನಾದರೂ ಈ ಪರ್ಸನ್ ನಿಮ್ಮಿಂದ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿದರೆ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ, ಅವರ ಕೊನೆಯ ನಿರ್ಧಾರ ಏನು, ಎಲ್ಲವನ್ನ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮಿಬ್ಬರ ನಡುವೆ ಇರುವಂಥ ಕನೆಕ್ಷನ್ ಅನ್ನೋದು ಒಂದು ನಾರ್ಮಲ್ ಆಗಿರುವಂಥ ಕನೆಕ್ಷನ್ ಅಲ್ಲ, ನಿಮ್ಮಿಬ್ಬರದು ಸೋಲ್ ಲೆವೆಲ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ತುಂಬ ಡೀಪ್ ಲೆವೆಲ್ ಕನೆಕ್ಷನ್ ಆಗಿರಬಹುದು, ಡಿವೈನ್ ಕನೆಕ್ಷನ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುವಂತಹ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಸ್ಟ್ರಾಂಗ್ ಆಗಿರುವ ಕನೆಕ್ಷನ್ ನಿಮ್ಮಿಬ್ಬರ ನಡುವೆ ಇದ್ದರೂ ಕೂಡ ಈ ವ್ಯಕ್ತಿ ಈಗ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಆ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಂದ ರನ್ ಆಗ್ತಾ ಇದ್ದಾರೆ, ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ ಅನ್ನೋದು ನೀವಲ್ಲ, ಈ ವ್ಯಕ್ತಿಯ ಒಳಗಿನ ಮನಸ್ಥಿತಿ ಇರಬಹುದು, ಯಾವುದೋ ಸಿಚುವೇಶನ್ ಇರಬಹುದು, ಯಾವುದೋ ಪ್ರಾಬ್ಲಮ್ ಅನ್ನೋದು ಇರಬಹುದು, ಯಾವುದೋ ಒಂದು ರೀತಿಯ ಪೇಯ್ನ್ ಅನ್ನೋದು ಇರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ವ್ಯಕ್ತಿ ಏನಿದ್ದಾರೆ ಇನ್ನೂ ಕೂಡ ಪೂರ್ತಿಯಾಗಿ ಹೀಲ್ ಆಗಿಲ್ಲ. ಹಳೆಯ ಯಾವುದೋ ಪೇಯ್ನ್ ಇರಬಹುದು, ಯಾವುದೋ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ಇರಬಹುದು, ಅಥವಾ ಈ ಪರ್ಸನ್ಗೆ ಯಾವುದೋ ಒಂದು ಮಾತಿನ ಬಗ್ಗೆ ಡೌಟ್ ಅನ್ನೋದು ಇವರ ಮೈಂಡ್ನಲ್ಲಿರಬಹುದು, ಇವರ ಮನಸ್ಸಿನಲ್ಲಿರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂದಿರಬಹುದು, ತುಂಬ ಕನ್ಫ್ಯೂಷನ್ ಆಗಿರಬಹುದು. ಇವರಿಗೆ ಇನ್ನೂ ಕೂಡ ಕ್ಲಾರಿಟಿ ಅನ್ನೋದು ಸಿಗ್ತಿಲ್ಲ. ಅವರ ಮೈಂಡ್ ಒಂದೇ ಜಾಗದಲ್ಲಿ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಷ್ಟೇ ಜೆನ್ಯೂನ್ ಆಗಿದ್ರು, ಇವರ ಬಗ್ಗೆ ಎಷ್ಟೇ ಪ್ರೀತಿಯನ್ನು ತೋರಿಸಿದ್ರು, ನೀವು ಎಷ್ಟೇ ಲೈಕ್ ಮಾಡಿದ್ರು ಕೂಡ ಅವರ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನಿಮ್ಮಿಬ್ಬರದು ಸೋಲ್ ಕನೆಕ್ಷನ್ ಇದೆ, ಡಿವೈನ್ ಕನೆಕ್ಷನ್ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಟ್ರೂ ಲವ್ ಅನ್ನೋದಿದೆ, ಜೆನ್ಯೂನ್ ಫೀಲಿಂಗ್ಸ್ ಕೂಡ ಇದೆ, ನಿಮ್ಮ ಜೊತೆ ತುಂಬ ಕನೆಕ್ಟ್ ಕೂಡ ಆಗಿದ್ದಾರೆ. ಆದರೆ ಲವ್ ಇರೋದಕ್ಕೂ ಆ್ಯಕ್ಷನ್ ತಗೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಹಾಗಾಗಿ ಇವರ ಹೃದಯ ನಿಮ್ಮ ಹತ್ರನೇ ಇದೆ, ಆದರೆ ಮೈಂಡ್ ರೆಡಿ ಇಲ್ಲ. ಯಾವುದಾದ್ರೂ ಒಂದು ಆ್ಯಕ್ಷನನ್ನು ತಗೋಬೇಕು, ಡಿಸಿಷನನ್ನು ತಗೋಬೇಕು, ತೀರ್ಮಾನವನ್ನು ತಗೊಳ್ಬೇಕು ಅಂದರೆ ಅಲ್ಲಿಂದ ಅವರು ದೂರ ಹೋಗ್ತಾ ಇದ್ದಾರೆ ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ದೂರ ಹೋಗುವಂಥ ರೀತಿ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಬ್ಬರ ಎನರ್ಜಿ ಅನ್ನೋದು ತುಂಬ ಹೈ ಲೆವೆಲಲ್ಲಿದೆ, ಇನ್ನೊಬ್ಬರ ಎನರ್ಜಿ ತುಂಬ ಲೋ ಆಗಿದೆ, ತುಂಬ ಡೌನ್ ಆಗಿದೆ. ನೀವು ಈ ರಿಲೇಷನ್ಶಿಪ್ಗಾಗಿ ಏನು ಮಾಡೋದಕ್ಕೂ ರೆಡಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ಆ್ಯಕ್ಷನ್ ತಗೊಳ್ಳೋದಕ್ಕೂ ರೆಡಿ ಇದ್ದೀರಾ, ಕಾಯೋದಕ್ಕೂ ಈ ಪರ್ಸನ್ನ ಕಾಯೋದಕ್ಕೂ ಕೂಡ ರೆಡಿ ಇದ್ದೀರಾ. ಆದರೆ ಇವರು ಇನ್ನೂ ಕೂಡ ಆ್ಯಕ್ಷನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಹೋಗ್ತಾ ಇದ್ದರೆ ಹೋಗಲಿ ಅನ್ನೋ ಆ್ಯಟಿಟ್ಯೂಡ್ ಇದೆ. ಅಂದರೆ ರಿಲೇಷನ್ಶಿಪ್ ಇದ್ದರೆ ಇರಲಿ, ಇಲ್ಲದೇ ಇದ್ದರೆ ಬೇಡ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ. ಆ ರೀತಿಯ ಆ್ಯಟಿಟ್ಯೂಡನ್ನು ಈ ಪರ್ಸನ್ ತೋರಿಸ್ತಾ ಇರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನಿಮ್ಮಿಂದ ಏನನ್ನು ಹೈಡ್ ಮಾಡ್ತಾ ಇರಬಹುದು, ಸತ್ಯವನ್ನು ಹೇಳ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವೊಂದು ಮಾತುಗಳಲ್ಲಿ ಸುಳ್ಳು ಇರಬಹುದು, ಎಲ್ಲ ಮಾತುಗಳಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಯಾವುದಾದ್ರೂ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ಸುಳ್ಳು ಹೇಳ್ತಾ ಇರಬಹುದು, ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ನಿಮ್ಮಿಂದ ಹೈಡ್ ಮಾಡ್ಕೊಳ್ತಾ ಇರಬಹುದು. ಮಾತು ಕಡಿಮೆ ಇರಬಹುದು, ಅಥವಾ ಆ್ಯಕ್ಷನ್ ಅನ್ನೋದೇ ಇಲ್ಲ ಅನ್ನೋ ರೀತಿ ಇರಬಹುದು. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದು ಅವರ ಕಡೆಯಿಂದ ಸಿಗದೇ ಇರಬಹುದು.
ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಆಗ್ತಾ ಇರ್ಬೋದು. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಈ ವ್ಯಕ್ತಿ ಏನಿದ್ದಾರೆ ಈ ರಿಲೇಷನ್ಶಿಪ್ಪನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಏನಾದರೂ ಪ್ರಾಬ್ಲಮ್ ಬಂತು, ಯಾವುದಾದ್ರೂ ಸಿಚುವೇಶನ್ ಅಡ್ಡ ಬಂತು, ಯಾವುದೋ ಒಂದು ರೀಸನ್ನಿಂದ ಸಮಸ್ಯೆ ಬಂದಾಗ ಅಲ್ಲಿಂದ ರನ್ ಆಗ್ತಾರೆ. ದೂರ ಹೋಗೋದಕ್ಕೆ ಸುಲಭವಾಗಿ ಆಯ್ಕೆ ಮಾಡ್ಕೊಬಿಡ್ತಾರೆ. ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಿಮ್ಮ ರಿಲೇಷನ್ಶಿಪ್ಪಿಂದ ನಿಮ್ಮಿಂದ ದೂರ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಅಂದರೆ ಆ ರೀತಿ ಮಾಡಬಾರ್ದಿತ್ತು, ರಿಲೇಷನ್ಶಿಪ್ ಬೇಕಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ಒಂದು ಸಲ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ಮತ್ತೆ ಹತ್ತಿರ ಬರೋದಕ್ಕೆ ಪ್ರಯತ್ನ ಪಡೋದು, ಆ ರೀತಿ ಥಿಂಕ್ ಮಾಡುವಂತಹ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರು ಯಾವ ರೀತಿಯ ಡಿಸಿಷನನ್ನು ತಗೊಳ್ಬಹುದು ಅಂತ ನೋಡೋದಾದರೆ, ಪ್ರೆಸೆಂಟಲ್ಲಿ ನಿಮ್ಮ ಫೇವರ್ನಲ್ಲಿ ಯಾವುದೇ ಒಂದು ಡಿಸಿಷನನ್ನು ಈ ಪರ್ಸನ್ ತಗೊಳ್ತಾ ಇಲ್ಲ. ಯಾವುದೇ ಒಂದು ಆ್ಯಕ್ಷನ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಕ್ಲಾರಿಟಿ ಅನ್ನೋದನ್ನು ಈ ಪರ್ಸನ್ ತಗೊಳ್ತಾ ಇಲ್ಲ, ಕ್ಲಾರಿಟಿಗೆ ಬರ್ತಾ ಇಲ್ಲ. ಅವರು ಈಗ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಅವರ ಲೈಫನ್ನು ಅವ್ರು ನೋಡ್ಕೊಳ್ತಿದ್ದಾರೆ, ಅವರ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರೇನಾದರೂ ಫೇಮ್ ಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಪಾಪ್ಯುಲಾರಿಟಿ ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರ ಬಗ್ಗೆ ಮಾತ್ರ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ರೀತಿಯಿಂದಲೂ ಅವರು ಆ್ಯಕ್ಷನ್ ತಗೊಳ್ಳೋದಾಗಲಿ ಅದರ ಬಗ್ಗೆ ಥಿಂಕ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಅವರು ಈಗ ಈ ರಿಲೇಷನ್ಶಿಪ್ ಬಗ್ಗೆ ಪ್ರಿಯಾರಿಟಿಯನ್ನು ಕೊಡ್ತಾ ಇಲ್ಲ. ಅವರ ಬಗ್ಗೆ ತುಂಬ ಪ್ರಿಯಾರಿಟಿಯನ್ನು ಕೊಟ್ಕೊಳ್ತಾ ಇದ್ದಾರೆ, ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಲವ್ ಇದೆ, ನಿಮ್ಮ ಬಗ್ಗೆ ಒಂದು ರೀತಿಯ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ. ಎಲ್ಲವೂ ಕೂಡ ಡೀಪ್ ಲೆವೆಲಲ್ಲಿದೆ. ಬಟ್ ಆ್ಯಕ್ಷನನ್ನು ತಗೋಬೇಕು ಅನ್ನೋ ಟೈಮಲ್ಲಿ ಈ ಪರ್ಸನ್ ಆ ಆ್ಯಕ್ಷನನ್ನು ತೀರ್ಮಾನವನ್ನು ತಗೊಳ್ಳೋದಕ್ಕೆ ರೆಡಿ ಆಗೋದಿಲ್ಲ. ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ, ಒಬ್ಬ ವ್ಯಕ್ತಿ ತುಂಬ ಮೆಚ್ಯೂರ್ ಆಗಿದ್ದೀರಾ, ಇನ್ನೊಬ್ಬ ವ್ಯಕ್ತಿ ತುಂಬ ಇಮ್ಮೆಚ್ಯೂರ್ ರೀತಿಯಲ್ಲಿ ಇವರು ಬಿಹೇವ್ ಮಾಡ್ತಾ ಇರಬಹುದು. ಅಂದರೆ ಯಾವ ರೀತಿ ತೀರ್ಮಾನವನ್ನು ತಗೊಳ್ತಾ ಇಲ್ಲ. ಈ ಪರ್ಸನ್ ಮೆಚ್ಯೂರ್ ಇಲ್ಲದೇ ರೀತಿ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಮೆಚ್ಯೂರಿಟಿ ಇಲ್ಲದೆ ಇರುವ ಕಾರಣದಿಂದ ಈ ಪರ್ಸನ್ ತುಂಬ ಜಾಸ್ತಿ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿಲ್ಲ, ಅಥವಾ ಈ ರಿಲೇಷನ್ಶಿಪ್ಪನ್ನು ತುಂಬ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ತುಂಬ ಈಸಿಯಾಗಿ ತಗೊಳ್ತಾ ಇದ್ದಾರೆ, ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನೇ ಆದರೂ ಕೂಡ ಏನಾಗುತ್ತೆ ಆಗಲಿ ಅನ್ನೋ ರೀತಿ ಇವರ ಮನಸ್ಥಿತಿ ಇದೆ. ಹಾಗಾಗಿ ಇವರು ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ರೀತಿಯಿಂದಲೂ ಆ್ಯಕ್ಷನ್ ತಗೊಳ್ಳುವ ಪ್ರಯತ್ನ ಪಡದೇ ಇರಬಹುದು. ಯಾವ ಟೈಮಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಇರುವ ವ್ಯಕ್ತಿ ಆಗಿರುವ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರ ಎನರ್ಜಿ ಆ ರೀತಿ ಇರಬಹುದು. ಅಂದರೆ ಈ ರಿಲೇಷನ್ಶಿಪ್ ಯಾವ ರೀತಿ ಬೇಕಾದರೂ ಬರಲಿ, ಅದರ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳದೆ ಇರುವ ವ್ಯಕ್ತಿ ಕೂಡ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ವ್ಯಕ್ತಿಯ ಮೇಲೆ ಯಾವುದಾದ್ರೂ ಒಂದು ಹೋಪ್ ಇಟ್ಕೊಂಡಿದ್ರೆ, ಯಾವುದಾದ್ರೂ ಒಂದು ರೀತಿಯ ಬಿಲೀವನ್ನು ಇಟ್ಕೊಂಡಿದ್ರೆ, ಈ ಪರ್ಸನ್ ಏನಿದ್ದಾರೆ, ಈ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಫೇವರಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ತಾ ಇರೋ ರೀತಿ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇಲ್ಲ. ಆ ರೀತಿಯ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾವುದೇ ತೀರ್ಮಾನವನ್ನು, ಯಾವುದೇ ಆ್ಯಕ್ಷನನ್ನು ಇನ್ನೂ ಕೂಡ ಈ ಪರ್ಸನ್ ಪ್ರೆಸೆಂಟಲ್ಲಿ ತಗೊಳ್ತಾ ಇಲ್ಲ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋಣ. ಎಲ್ಲೇ ಆಗಲಿ, ಯಾವುದೇ ಪ್ಲೇಸ್ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ನಿಮ್ಮ ಬೆಲೆಯನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ನಿಮ್ಮ ಎನರ್ಜಿ ಯಾರಿಗೂ ಬೇಡದ ಜಾಗದಲ್ಲಿ ನೀವು ಎಫರ್ಟನ್ನು ಹಾಕಬೇಡಿ. ಕ್ಲಾರಿಟಿ ಇಲ್ಲದ ಕಡೆ ಕನೆಕ್ಷನ್ನಲ್ಲಿ ಸ್ಟಕ್ ಆಗಬೇಡಿ. ಅಂದರೆ ಸೋಲ್ ಕನೆಕ್ಷನ್ ನಿಮ್ಮಿಬ್ಬರದು ಇದೆ, ಬಟ್ ಎರಡೂ ಜನರ ಎಫರ್ಟ್ ಅನ್ನೋದು ಬೇಕು. ಈ ಪರ್ಸನ್ ಕೂಡ ಈ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ, ಈ ರಿಲೇಷನ್ಶಿಪ್ ಬಗ್ಗೆ ಆ್ಯಕ್ಷನನ್ನು ತಗೊಳ್ಬೇಕಾಗುತ್ತೆ. ಒಬ್ಬರೇ ಎಫರ್ಟ್ ಹಾಕಿದ್ರೆ ಅದು ಲವ್ ಅನ್ನೋದಾಗಲಿ, ಪ್ರೀತಿ ಅನ್ನೋದಾಗಲಿ ಬರೋದಿಲ್ಲ, ಅದು ಪೇಯ್ನ್ ಆಗಿಬಿಡುತ್ತೆ. ಹಾಗಾಗಿ ಸರಿಯಾದ ನಿರ್ಧಾರವನ್ನು ಇಬ್ಬರೂ ಕೂಡ ತಗೊಳ್ಬೇಕು. ಸರಿಯಾದ ನಿರ್ಧಾರಕ್ಕೆ ಬಂದು ಇಬ್ಬರೂ ಕೂಡ ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮೊದಲು ಈ ಪರ್ಸನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಮುಂದಿನ ನಿರ್ಧಾರವನ್ನು ತಗೊಳ್ಳೋದು ಒಳ್ಳೆಯದು. ಅಂದರೆ ಕ್ಲಾರಿಟಿ ಅನ್ನೋದು ಈ ಕನೆಕ್ಷನ್ನಲ್ಲಿ ಸಿಗಬೇಕು. ಆಗ ಮಾತ್ರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಒಂದು ಒಳ್ಳೆಯ ರೀತಿಯಲ್ಲಿ ಕಂಟಿನ್ಯೂ ಆಗೋದಕ್ಕೆ ಸಾಧ್ಯ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂದರೆ ನೀವು ಯಾರನ್ನೋ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದೀರಾ.
ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರಾ? ಅವರ ಕೊನೆಯ ನಿರ್ಧಾರ ಏನು? ಅವರ ಡಿಸಿಷನ್ ಏನು? ಅವರ ಲೈಫ್ನಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್? ಬೇರೆ ಆಪ್ಷನ್ ಇದ್ದರೂ ಯಾಕೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ? ಎಲ್ಲವನ್ನ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಲೈಫಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಕೆಲವು ದಿನಗಳ ಹಿಂದೆ ಆಗಿರ್ಬೋದು, ಕೆಲವು ವಾರಗಳ ಹಿಂದೆ ಆಗಿರಬಹುದು, ಅಥವಾ ಕೆಲವು ತಿಂಗಳುಗಳ ಹಿಂದೆ ಕೂಡ ಆಗಿರಬಹುದು. ಈ ಪರ್ಸನ್ನ ಲೈಫ್ನಲ್ಲಿ ಬೇರೆ ವ್ಯಕ್ತಿಗಳಾಗಿರ್ಬೋದು, ಬೇರೆ ಚಾನ್ಸಸ್ ಆಗಿರಬಹುದು, ಬೇರೆ ಸಿಚುವೇಶನ್ ಆಗಿರಬಹುದು, ಎಲ್ಲವೂ ಕೂಡ ಬಂದಿರಬಹುದು. ಆಪ್ಷನ್ಸ್ ಅಂದರೆ ಕೇವಲ ಲವ್ ಲೈಫ್ ಅಂತ ಮಾತ್ರ ಅನ್ಕೋಬಾರ್ದು. ಜಾಬ್ ಆಗಿರಬಹುದು, ಕೆರಿಯರ್ ಆಗಿರಬಹುದು, ಲೈಫ್ ಡಿಸಿಷನ್ಸ್ ಆಗಿರ್ಬೋದು, ಫ್ಯೂಚರ್ ಪ್ಲಾನಿಂಗ್ ಆಗಿರಬಹುದು. ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಆಪ್ಷನ್ಸ್ ಅನ್ನೋದು ಈ ಪರ್ಸನ್ಗೆ ಸಿಕ್ಕಿದೆ. ಚಾಯ್ಸಸ್ ಅನ್ನೋದು ತುಂಬ ಬಂದಿತ್ತು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇವರ ಮನಸ್ಸಿನಲ್ಲಿ ಈಗ ಏನು ನಡೀತಾ ಇದೆ ಅಂದರೆ, ಈ ಪರ್ಸನ್ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಲೈಟಾಗಿ ಈ ಪರ್ಸನ್ ಡಿಸೈಡ್ ಮಾಡೋ ವ್ಯಕ್ತಿ ಅಲ್ಲ. ಯಾವುದೇ ಅರ್ಜೆಂಟಲ್ಲೂ ಕೂಡ ಈ ಪರ್ಸನ್ ಈ ಡಿಸಿಷನನ್ನು ತಗೊಂಡಿಲ್ಲ. ಇವರ ಮನಸ್ಸಿನಲ್ಲಿ ಒಂದು ಮಾತು ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾನು ಯಾವ ಡಿಸಿಷನ್ ತಗೊಳ್ತೀನೋ ಅದು ನನ್ನ ಲೈಫ್ಗೆ ಬೆಸ್ಟ್ ಆಗಿರಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ತಪ್ಪು ಡಿಸಿಷನನ್ನು ತಗೊಂಡ್ರೆ ಮತ್ತೆ ಪಶ್ಚಾತ್ತಾಪ, ಮತ್ತೆ ರಿಗ್ರೆಟ್ ಪಡಬೇಕು, ಮತ್ತೆ ಇವರ ಲೈಫ್ನಲ್ಲಿ ಲಾಸ್ ಆಗುತ್ತೆ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ಪಾಸ್ಟ್ನಲ್ಲಿ ಇವರ ಲೈಫ್ನಲ್ಲಿ ಆ ರೀತಿಯ ಘಟನೆಗಳು ನಡೆದಿರಬಹುದು. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಈ ಪರ್ಸನ್ ತಪ್ಪಾಗಿ ಡಿಸಿಷನನ್ನು ತಗೊಂಡಿರಬಹುದು. ಅದರಿಂದ ತುಂಬ ಪಶ್ಚಾತ್ತಾಪ ಪಟ್ಟಿರಬಹುದು, ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಂಡಿರ್ಬೋದು, ಇವರ ಲೈಫ್ನಲ್ಲಿ ಲಾಸ್ ಅನ್ನೋದು ಆಗಿರ್ಬೋದು. ಅದಕ್ಕಾಗಿ ಈಗ ಪ್ರೆಸೆಂಟಲ್ಲಿ ಡೀಪಾಗಿ ಕ್ಲೀನಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಲಾಜಿಕ್ ಜೊತೆ ಎಮೋಷನ್ಸನ್ನು ಸೇರಿಸ್ಕೊಂಡು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಎಲ್ಲದರ ಬಗ್ಗೆ ತುಂಬ ಥಿಂಕ್ ಮಾಡಿದ್ದಾರೆ. ಇವರ ಲೈಫ್ನಲ್ಲಿ ಬೆಸ್ಟ್ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಎಮೋಷನನ್ನು ಮಿಕ್ಸ್ ಮಾಡಿ ನೋಡ್ತಾ ಇಲ್ಲ ಇವರು. ಏನು ಬೆಸ್ಟ್ ಬೇಕು ಅದನ್ನು ಮಾತ್ರ ಇವರು ಥಿಂಕ್ ಮಾಡಿ ಒಂದು ತೀರ್ಮಾನವನ್ನು ತಗೊಳ್ಳೋದಕ್ಕೆ, ಒಂದು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಫೈನಲ್ ಡಿಸಿಷನ್ ಏನಿದೆ, ಎನರ್ಜಿ ಪ್ರಕಾರ ಹೇಳೋದಾದರೆ ಇವರ ಫೈನಲ್ ಡಿಸಿಷನ್ ಅನ್ನೋದು ನಿಮ್ಮ ಕಡೆಗೆ ಇದೆ. ಬೇರೆ ಆಪ್ಷನ್ಸ್ ಇದ್ದರೂ ಕೂಡ, ಬೇರೆ ಚಾನ್ಸಸ್ ಇದ್ದರೂ ಕೂಡ ಇವರು ಯಾವುದು ಬೆಸ್ಟ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ನೀವು. ಅಂದರೆ ಕೆಲಸದಲ್ಲಿ ಆಗಿರ್ಬೋದು, ಜಾಬಲ್ಲಾಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಬೇರೆ ಆಪ್ಷನ್ಸ್ ಇರಬಹುದು. ಬಟ್ ಎಲ್ಲವನ್ನು ಪಕ್ಕಕ್ಕಿಟ್ಟು ಇವರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ನೀವು ಬೆಸ್ಟ್ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇದು ಈ ಪರ್ಸನ್ನ ಈಗ ಅರ್ಜೆಂಟಾಗಿ ಬಂದಿರುವ, ತಾತ್ಕಾಲಿಕವಾಗಿ ಬಂದಿರುವ ಅಟ್ರಾಕ್ಷನ್ ಅಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅರ್ಜೆಂಟ್ ಎಮೋಷನ್ ಅಲ್ಲ, ಯಾವುದೋ ಪ್ರೆಷರಿಂದ ತಗೊಂಡಿರುವಂಥ ಡಿಸಿಷನ್ ಆಗಲಿ, ಆ್ಯಕ್ಷನ್ ಆಗಲಿ ಅಲ್ಲ. ಇದು ಏನಂದರೆ, ಈ ಪರ್ಸನ್ ಲೈಫನ್ನು ನೋಡ್ಕೊಂಡಿದ್ದಾರೆ. ಇವರ ಫ್ಯೂಚರ್ ಯಾವ ರೀತಿ ಇರಬೇಕು, ಹ್ಯಾಪಿನೆಸ್ ಅನ್ನೋದು ಯಾವ ರೀತಿ ಇರಬೇಕು, ಫ್ಯೂಚರ್ ಇಂಪ್ರೂವ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡಿಕೊಂಡು ಈ ಪರ್ಸನ್ ಈ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ. ಆ ರೀತಿಯ ಮನಸ್ಥಿತಿ ಇವರ ಮನಸ್ಸಿನಲ್ಲಿ ಬಂದಿದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು, ನೀವಿದ್ರೆ ಇವರ ಲೈಫ್ನಲ್ಲಿ ಬೆಸ್ಟಾಗಿ ಮುಂದಕ್ಕೆ ಹೋಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ಥಾಟ್ ಓಡ್ತಾ ಇದೆ. ಅಂದರೆ ನಿಮ್ಮನ್ನು ಇವರೆಲ್ಲಾದರೂ ಕಳ್ಕೊಂಡ್ರೆ ಇವರ ಲೈಫ್ನಲ್ಲಿ ಎಲ್ಲ ಇದ್ದರೂ ಕೂಡ ಏನೂ ಇರೋದಿಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ. ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ತುಂಬ ಭಯ ಪಡ್ತಾ ಇದ್ದಾರೆ. ಇವರಲ್ಲಿ ಭಯ ಅನ್ನೋದು ತುಂಬ ಜಾಸ್ತಿ ಇದೆ. ಬೇರೆ ಯಾರನ್ನು ಆಯ್ಕೆ ಮಾಡಿಕೊಂಡ್ರೆ ಈ ಪರ್ಸನ್ ಲೈಫಲ್ಲಿ ಬೇರೆ ಯಾವುದೇ ವಸ್ತು ಆಗಲಿ, ಬೇರೆ ಯಾರೇ ಆದರೂ ಇವರ ಲೈಫ್ಗೆ ಬಂದರೆ ಅವರ ಮನಸ್ಸಿನಲ್ಲಿ ಖಾಲಿತನ ಅನ್ನೋದು ತುಂಬ ಹೋಗುತ್ತೆ. ಮೆಂಟಲಿ ಪೇಯ್ನನ್ನು ಅನುಭವಿಸ್ಬೇಕಾಗುತ್ತೆ, ಎಮೋಷ್ನಲಿ ಲಾಸನ್ನು ಅನುಭವಿಸ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವರ ಲೈಫಲ್ಲಿ ಇವರು ಚೆನ್ನಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಇವರು ಥಿಂಕ್ ಮಾಡ್ತಾರೆ. ಹಾಗಾಗಿ ಈಗ ಸ್ಟ್ರಾಂಗ್ ಆಗಿರುವ ಡಿಸಿಷನನ್ನು ತಗೊಳ್ಳೋದಕ್ಕೆ, ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಈ ಪರ್ಸನ್ ಥಿಂಕ್ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಈ ಹಿಂದೆ ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ಅಥವಾ ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಕೆಲವು ತಪ್ಪು ಡಿಸಿಷನನ್ನು ತಗೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದರ ರಿಸಲ್ಟ್ ಅನ್ನೋದು ತುಂಬ ಕೆಟ್ಟದಾಗಿರಬಹುದು, ಅಥವಾ ಆ ರಿಸಲ್ಟಿಂದ ಇವರು ಕಷ್ಟಪಟ್ಟಿರಬಹುದು, ರಿಗ್ರೆಟ್ ಫೀಲ್ ಮಾಡ್ಕೊಂಡಿರಬಹುದು. ಆವಾಗ ಅವ್ರಿಗೆ ಅನ್ನಿಸಿರಬಹುದು ಈ ರೀತಿ ಮಾಡಬಾರ್ದಿತ್ತು ಅಂತ. ಅವರು ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಂಡಿರಬಹುದು. ಅದಕ್ಕಾಗಿ ಈ ಸಲ ಏನೇ ತಪ್ಪಾಗಬಾರ್ದು, ಸರಿಯಾದ ವ್ಯಕ್ತಿಯನ್ನು ಕಳ್ಕೊಳ್ಬಾರ್ದು, ಲೈಫ್ ಮತ್ತೆ ಹಾಳಾಗಬಾರ್ದು ಅನ್ನೋ ರೀತಿ ಕೂಡ ಥಿಂಕ್ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ತುಂಬ ಇಂಪಾರ್ಟೆಂಟನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಈ ತೀರ್ಮಾನವನ್ನು ತಗೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರು ಈಗ
ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಅಥವಾ ಸ್ವಲ್ಪ ತಡ ಮಾಡಿದ್ರೂ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇದು ಲೈಫ್ ಟೈಮ್ ಡಿಸಿಷನ್, ಮತ್ತೆ ಮತ್ತೆ ಚಾನ್ಸ್ ಸಿಗೋದಿಲ್ಲ. ಈ ಬಾರಿ ಸರಿಯಾಗಿ ತಗೊಳ್ಬೇಕು ಅನ್ನೋ ರೀತಿ ಇವರು 100% ಶೂರ್ ಆಗಿರಬೇಕು ಅನ್ನೋ ರೀತಿ ಇವರು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಮುಂದೆ ಯಾವ ರೀತಿಯನ್ನು ರಿಗ್ರೆಟ್ ಫೀಲ್ ಮಾಡ್ಕೋಬಾರ್ದು ಅನ್ನೋ ರೀತಿ ಇವರ ಯೋಚನೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತಾರೆ ಅಂದರೆ ನೀವು ಇವರ ಲೈಫ್ನ ಸೆಂಟರ್ ಅಂತ ಅಂದ್ಕೊಳ್ತಾರೆ. ಇವರ ಹ್ಯಾಪಿನೆಸ್ನ ರೂಟೇ ನೀವು ಅಂತ ಅಂದ್ಕೊಳ್ತಾರೆ. ಇವರ ಫ್ಯೂಚರ್ ನಿಮ್ಮಿಂದನೇ ಶುರು ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನನ್ನ ಲೈಫ್ನಲ್ಲಿ ಅವ್ರು ಇದ್ದರೆ ಎಲ್ಲವೂ ಪರ್ಫೆಕ್ಟ್, ಬೇರೆ ಎಲ್ಲವೂ ಇದ್ದರೂ ಕೂಡ ಅದು ಇದ್ದರೂ ಕೂಡ ಇಲ್ಲದೇ ಇರೋ ರೀತಿ ಅನ್ನೋ ರೀತಿ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ನೀವು ಇಲ್ದಲೆ ಈ ಪರ್ಸನ್ಗೆ ಯಾವುದೂ ಕೂಡ ಪರ್ಫೆಕ್ಟ್ ಅಂತ ಅನಿಸೋದಿಲ್ಲ ಅನ್ನೋ ರೀತಿ ವೆರಿ ಸ್ಟ್ರಾಂಗ್ ಎಮೋಷ್ನಲಿ ಕ್ಲಾರಿಟಿ ಅನ್ನೋದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೊನೆಯದಾಗಿ ನಿಮಗೆ ಯಾವ ರೀತಿಯ ಯೂನಿವರ್ಸ್ ಮೆಸೇಜ್ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಏನಾದರೂ ಈಗ ತಡ ಮಾಡ್ತಾ ಇದ್ದರೆ, ಆ್ಯಕ್ಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ ಅಂದರೆ ಅದು ನಿಮ್ಮನ್ನು ರಿಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಇವರೇನಾದರೂ ಸೈಲೆಂಟ್ ಆಗಿದ್ದಾರೆ ಅಂದರೆ ನಿಮ್ಮನ್ನು ಬೇಡ ಅಂತ ಇದ್ದಾರೆ ಅಂತ ಅಲ್ಲ, ಡೀಪಾಗಿ ಥಿಂಕನ್ನು ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಸೈಲೆನ್ಸ್ ಅನ್ನೋದು ಕೂಡ ಡೀಪ್ ಥಿಂಕಿಂಗಲ್ಲಿ ಕಾಣಿಸುತ್ತೆ. ಇವರ ಲೈಫ್ನಲ್ಲಿ ನೀವೊಂದು ಆಪ್ಷನ್ ಅಲ್ಲ, ಕನ್ಫ್ಯೂಷನ್ ಅಲ್ಲ, ನೀವು ರೀಪ್ಲೇಸ್ಮೆಂಟ್ ಕೂಡ ಅಲ್ಲ. ನೀವು ಇವರ ಲೈಫ್ನಲ್ಲಿ ಫೈನಲ್ ಚಾಯ್ಸ್ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿ ಈ ರೀತಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಆಗಿರುವಂತಹ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್.